ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಏನಿದು ಕಾಕ ಸಖತ್ ಮೂಡಲ್ಲಿದ್ದಾರೆ ಅನ್ಕೋತಾ ಇದ್ದೀರಾ? ಅದಕ್ಕೊಂದು ಕಾರಣ ಇದೆ. ಈ ಸಿನಿಮಾ ಯಾವುದ್ರಲ್ಲಿದೆ, ಈ ಹಾಡು ಯಾವ ಸಿನಿಮಾದಲ್ಲಿದೆ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಆ ಸಿನಿಮಾದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಯುಗಾದಿ ಕೂಡ ಬರ್ತಾ ಇದೆ, ರಂಜಾನ್ ಕೂಡ ಬರ್ತಾ ಇದೆ. ಈ ಎಲ್ಲ ಹಬ್ಬಗಳ ನಡುವೆ ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ತೆರೆ ಕಾಣ್ತಾ ಇದ್ದಾವೆ. ಒಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ದೊಡ್ಡದಾದ ಒಂದು ಅಲೆ ಬರುವಾಗ ಸಮುದ್ರ ಶಾಂತವಾಗಿರುತ್ತಂತೆ. ಆ ಶಾಂತತೆಯನ್ನ ಈ ವಾರದಲ್ಲಿ ನೀವು ಕಾಣ್ತೀರಿ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು. ರಿಯಲ್ ಮರ್ಕೇರ ಸಹಯೋಗದೊಂದಿಗೆ FMCಯ ಕಾಕ ಜೊತೆ ಈ ವಾರದ ಸಿನಿಮಾ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಈಗ ಈ ವಾರ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ವಿಷಯವನ್ನ ನೋಡ್ಕೊಂಡು ಬರೋಣ. ನೋಡಿ, ಈ ವಾರ ಕನ್ನಡದಲ್ಲಿ ಒಂದು ಅಂದರೆ ರಿಲೀಸ್ ಮಾತ್ರ ಇರೋದು. ಹಿಂದಿಯಲ್ಲಿ 2, ತೆಲುಗುಲ್ಲಿ 2, ತಮಿಳಲ್ಲಿ 6, ಮಲಯಾಳಮಲ್ಲಿ ಯಾವ ಸಿನಿಮಾಗಳು ಇಲ್ಲ, ಇಂಗ್ಲಿಷಲ್ಲಿ 3, ಒಟ್ಟು 14 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಈ ವಾರ ಅಂದ್ರೆ ಮಾರ್ಚ್ 13. ಯಾಕೆ ಇಷ್ಟು ಕಡಿಮೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತ ಅನ್ಕೊಂಡ್ರ? ನಾನು ಆಗ್ಲೇ ಹೇಳ್ದಾಗೆ ದೊಡ್ಡ ತೆರೆ ಒಂದು ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಆ ಕಾರಣಕ್ಕೆ ಈ ವಾರ ಸ್ವಲ್ಪ ಸಿನಿಮಾಗಳು ಕಡಿಮೆ, ಆ ಮುಂದಿನ ವಾರನೂ ಕೂಡ ಸಿನಿಮಾಗಳು ಕಡಿಮೆ ಇರುವ ಸಾಧ್ಯತೆಗಳಿದೆ. ಒಂದೊಂದಾಗಿ ನೋಡೋದಾದ್ರೆ, ನಾನು ಅವಾಗಲೇ ಒಂದು ಹಾಡು ಹೇಳಿದೆ. ಯಾವ ಸಿನಿಮಾದ ಹಾಡು ಅಂತ ನಿಮಗೆ ಗೊತ್ತಾಯ್ತಾ? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಆಕಾಶ್. ತುಂಬ ಯಶಸ್ವಿಯಾದಂಥ ಸಿನಿಮಾ. ಇದು ಮಾರ್ಚ್ 13ಕ್ಕೆ ತೆರೆ ಕಾಣ್ತಾ ಇದೆ. ಹೌದಾ, ಯಾಕೆ ಮರು ಬಿಡುಗಡೆ ಆಗ್ತಾ ಇದೆ ಅಂತ ನೀವು ಅನ್ಕೋತಾ ಇದ್ದೀರಾ? ಅದಕ್ಕೊಂದು ವಿಶೇಷ ಇದೆ ನೋಡಿ. ಮಾರ್ಚ್ 17 ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾ ಮತ್ತೆ ತೆರೆ ಕಾಣ್ತಾ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ರಮ್ಯಾ ನಟಿಸಿದ ಬ್ಲಾಕ್ ಬಸ್ಟರ್ ಸಿನಿಮಾ ಇದು. ಜನಮನ ಮೆಚ್ಚಿದ ಹಾಡುಗಳು, ಸಾಹಸ ದೃಶ್ಯಗಳು ಮತ್ತು ಭಾವುಕ ಕಥಾ ಹೊಂದಿರದಾಗಿ 200ಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡಂತ ಈ ಸಿನಿಮಾ 2005ರಲ್ಲಿ ಅತಿ ಹೆಚ್ಚು ಗಳಿಕೆಯನ್ನ ಮಾಡಿತ್ತು. ಆಕಾಶ್ ಅನ್ನುವಂಥ ಒಬ್ಬ ಯುವಕನ ಸರಳ ಜೀವನ, ಪ್ರೀತಿ ಮತ್ತು ಸಂಕಷ್ಟಗಳ ಕುರಿತ ಕಥಾವಸ್ತು ಈ ಸಿನಿಮಾ. ಸಾಹಸ ದೃಶ್ಯಗಳನ್ನ ಪುನೀತ್ ರಾಜ್ಕುಮಾರ್ ಅವರೇ ಸ್ವತಃ ಮಾಡಿದ್ರು. ಆ ಸಮಯದಲ್ಲಿ ಅವರಿಗೆ ಪೆಟ್ಟಾಗಿದ್ರು ಕೂಡ ದೃಶ್ಯ ಅದ್ಭುತವಾಗಿ ಮೂಡಿ ಬಂದಿತ್ತು. ಈ ಒಂದು ಪೆಟ್ಟಾದ್ರೂ ಕೂಡ ಸಿನಿಮಾವನ್ನ ಅಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಕಾರಣ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಡೆಡಿಕೇಶನ್. ಈ ಡೆಡಿಕೇಶನ್ ನಮ್ಮ ಚಿತ್ರರಂಗದ ಎಲ್ಲ ರೀತಿಯ, ಬರೀ ಸ್ಟಾರ್ಗಳಷ್ಟೇ ಅಲ್ಲ, ಒಂದು ಲೈಟ್ ಬಾಯ್ ಇಂದ ಹಿಡ್ಕೊಂಡು ನಿರ್ದೇಶಕರವರೆಗೂ ಒಂದು ಸಿನಿಮಾ ಮಾಡುವಾಗ ಈ ಥರದ ಒಂದು ಡೆಡಿಕೇಶನ್ ಇದ್ರೆ ಖಂಡಿತ ಸಿನಿಮಾ ಯಶಸ್ವಿಯಾಗುತ್ತೆ, ಜನರ ಮನವನ್ನ ಮುಟ್ಟುತ್ತೆ. ಇದೊಂದು ಪೂರ್ಣಿಮಾ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಮಹೇಶ್ ಬಾಬು ಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ರು. RP ಪಟ್ನಾಯಕ್ ಸಂಗೀತದಲ್ಲಿ ಹಾಡಿದ ಹಾಡುಗಳು ಹಿಟ್ ಆಗಿದ್ವು. ವಿಶೇಷವಾಗಿ ಕೆ ಕಲ್ಯಾಣ್ ಅವರು ಬರೆದ ಕುನಾಲ್ ಗಾಂಜಾವಾಲ ಹಾಡಿದ ಯಾವ ಹಾಡು ಅಂತ ನಿಮ್ಗೆ ಗೊತ್ತಲ್ವಾ? ನೀನೇ ನೀನೇ ನನಗೆಲ್ಲ ನೀನೇ. ಈ ಹಾಡನ್ನ ನಾವು ಯಾವತ್ತಾದ್ರೂ ಮರೆಯಕ್ಕಾಗತ್ತಾ? ಎಸ್ ಮನೋಹರ್ ಅವರು ಈ ಸಿನಿಮಾದ ಸಂಕಲನಕ್ಕೆ ಅತ್ಯುತ್ತಮ ಸಂಕಲನಕಾರ ಅನ್ನುವಂತಹ ಒಂದು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ರು. ಛಾಯಾಗ್ರಹಣವನ್ನ ಪ್ರಸಾದ್ ಬಾಬು ತಾರಾಗಣದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಮ್ಯಾ, ಅವಿನಾಶ್, ಕಿಶೋರ್, ಸೋನಿಯಾ, ಪವಿತ್ರ ಲೋಕೇಶ್, ಹೊನ್ನವಳ್ಳಿ ಕೃಷ್ಣ, ಆದರ್ಶ್, ಆಶಿತಾ, ಆಶಿಷ್ ವಿದ್ಯಾರ್ಥಿ ಇವರೆಲ್ಲರೂ ಕೂಡ ಇದರಲ್ಲಿ ಅಭಿನಯಿಸಿದ್ರು. ಇದು ಮತ್ತೆ ತೆರೆ ಕಾಣ್ತಾ ಇರೋದು ಮಾರ್ಚ್ 13ಕ್ಕೆ. ನಾವು ಕೂಡ ಈ ಸಿನಿಮಾಗೆ ಮತ್ತೊಮ್ಮೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸಿಕೊಳ್ತೇನೆ. ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದ್ರೆ, ಹಿಂದಿಯಲ್ಲಿ 2 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಕಿಸ್ಸಾ ಕೋರ್ಟ್ ಕಚೇರಿ ಕಾ ಅನ್ನುವಂಥ ಒಂದು ಸಿನಿಮಾ. ಇದೊಂದು ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಕುರಿತ ಸಿನಿಮಾ. ರಜನೀಶ್ ಜೈಸ್ವಾಲ್ ಕಥೆ ಬರೆದು ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಬ್ರಜೇಂದ್ರ ಕಾಲಾ ಪ್ರಮುಖ ಪಾತ್ರದಲ್ಲಿದ್ದಾರೆ. ನಂತರ ರಮ್ಯಾ ಅನ್ನುವಂಥ ಒಂದು ಹಿಂದಿ ಸಿನಿಮಾ ಕೂಡ ಕ್ರೈಮ್ ಥ್ರಿಲ್ಲರ್
ರಿಲೀಸ್ ಆಗ್ತಾ ಇದೆ. ಇನ್ನು ತೆಲುಗುನಲ್ಲಿ 2 ಸಿನಿಮಾಗಳು, ರೇಪು ಉದಯಂ 10 ಗಂಟಾಲು ಅನ್ನುವಂತಹ ಸಸ್ಪೆನ್ಸ್ ಥ್ರಿಲ್ಲರ್, ಇದು ಮಾರ್ಚ್ 14ಕ್ಕೆ ತೆರೆ ಕಾಣ್ತಾ ಇದೆ. ಡಾರ್ಕ್ ನೈಟ್ ಅನ್ನುವಂತಹ ಹಾರರ್ ಥ್ರಿಲ್ಲರ್ ಸಿನಿಮಾ, ಇದು ಕೂಡ ಮಾರ್ಚ್ 13ಕ್ಕೆ ತೆರೆ ಕಾಣ್ತಾ ಇದೆ. ತಮಿಳಲ್ಲಿ 6 ಸಿನಿಮಾಗಳು, ಫ್ಯಾಮಿಲಿ ಡ್ರಾಮಾ ಆಂಥನಿ, ಮಿಸ್ಟರಿ ಪೊಲಿಟಿಕಲ್ ವೆಂಜೆನ್ಸ್, ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಪೊಲೀಸ್ ಫ್ಯಾಮಿಲಿ, ಕಾಮಿಡಿ ಸಿನಿಮಾ ಕೆನೆತ್ ಕನೋಮ್, ರೊಮ್ಯಾಂಟಿಕ್ ಸಿನಿಮಾ ಓವಲ್ಸ್ ಹಾಗೂ ಥ್ರಿಲ್ಲರ್ ಸಿನಿಮಾ ಕೊಲೈ ಸೇವಲ್ ಅನ್ನುವಂತಹ ಒಟ್ಟು 6 ಸಿನಿಮಾಗಳು ತಮಿಳು ಭಾಷೆಯಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಮಲಯಾಳಂನಲ್ಲಿ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇಲ್ಲ. ಇಂಗ್ಲಿಷಲ್ಲಿ 3 ಸಿನಿಮಾಗಳು, ಐರನ್ ಲಂಗ್ ಅನ್ನುವಂಥ ಹಾರರ್ ಮಿಸ್ಟ್ರಿ ಸಿನಿಮಾ, ರಿಮೈಂಡರ್ಸ್ ಆಫ್ ಹಿಮ್ ಅನ್ನುವಂಥ ರೊಮ್ಯಾಂಟಿಕ್, ಅರೋರಾ ವಾಟ್ ಹ್ಯಾಪನ್ ಟು ದ ಅರ್ತ್ ಅನ್ನುವಂತಹ ಒಂದು ಡಾಕ್ಯುಮೆಂಟರಿ ಕೂಡ ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಇವಿಷ್ಟು ಒಟ್ಟು 14 ಸಿನಿಮಾಗಳು. ತೆರೆಗಳು ಸ್ವಲ್ಪ ನಿಧಾನವಾಗಿ ಬರ್ತಾ ಇದ್ದಾವೆ ಅನ್ಸುತ್ತೆ. ಮುಂದಿನ ವಾರ ಅಬ್ಬರಿಸಲಿರೋದು ಧುರಂಧರ್ ಅನ್ನುವಂಥ ಒಂದು ದೊಡ್ಡ ಸಿನಿಮಾ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಕಳೆದ ಬಾರ ನಾನು ಹೇಳಿದ್ದೀನಿ, ಟಾಕ್ಸಿಕ್ ಸಿನಿಮಾ ಮುಂದೆ ಹೋಗಿದೆ ಅನ್ನುವಂಥದ್ದು. ಇವೆಲ್ಲದಕ್ಕೂ ಒಂದು ಪ್ರಮುಖವಾದ ಒಂದು ವಿಷಯವನ್ನು ನಾನು ಹೇಳಲೇಬೇಕು. ಈ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಏನಪ್ಪ, ಅದಕ್ಕೂ ಚಿತ್ರರಂಗಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ತಾ ಇದ್ದೀರಾ? ಇದೆ ಸರ್. ನಮ್ಮ ಸಾಕಷ್ಟು ಸಿನಿಮಾಗಳು ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಾಕಷ್ಟು ರಿಲೀಸ್ ಆಗ್ತಾ ಇದಾವೆ. ಅದರ ಒಂದು ಇನ್ಕಮ್ ಕೂಡ ಕಟ್ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಈ ಒಂದು ಯುದ್ಧ ಆದಷ್ಟು ಬೇಗ ಒಂದು ಬದಲಾವಣೆ ಆಗಿ ಶಾಂತತೆಯನ್ನ ಕಂಡುಕೊಳ್ಳಿ ಅಂತ ಹಾರೈಸ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀನಿ. ಒಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ರಿಯಲ್ ಮರ್ಕೇರಾ ಅಂತ. ಏನಪ್ಪ ಇದು ರಿಯಲ್ ಮರ್ಕೇರಾ ಅಂತ ಅನ್ಕೊಂಡ್ರ? ನೋಡಿ, ಒಟ್ಟು 5 ಪ್ರಾಡಕ್ಟ್ಗಳು ರಿಯಲ್ ಮರ್ಕೇರಾದಿಂದ ಅದು ನಿಮ್ಗೆಲ್ರಿಗೂ ಕೂಡ ಸಿಗ್ತಾ ಇದೆ. ಮೊದಲನೇದಾಗಿ ತೋರಿಸ್ತೀನಿ, ಪ್ಯೂರ್ ಕೊಕೊನಟ್ ಆಯಿಲ್ ಅಂತ. ಅಂದ್ರೆ ಯಾಕಪ್ಪ ಕಾಕ ಇದನ್ನು ತೋರಿಸ್ತಾ ಇದ್ದಾರೆ ಅಂತ, ಯಾಕೆಂದ್ರೆ ನಾನು ಇದನ್ನ ಬಳಸಿದ್ದೀನಿ ಸರ್, ತುಂಬಾ ಚೆನ್ನಾಗಿದೆ. ಒಂದ್ಸರಿ ಇದನ್ನ ಬಳಸೋದಕ್ಕೆ ಶುರು ಮಾಡಿದ್ಮೇಲೆ ಈ ಎಡಿಕ್ಟ್ ಅಂತ ಹೇಳ್ತೀವಲ್ಲ, ಆ ತರ ಎಡಿಕ್ಟ್ ನಾನು ಕೂಡ ಆಗಿದ್ದೀನಿ. ನಮ್ಮ ಮನೆಯಲ್ಲಿರುವಂತಹ ಒಂದು ಮೊಮ್ಮಗುವಿಗೂ ಕೂಡ ನಾವು ಇದನ್ನ ಹುಟ್ಟಿದಾಗಿಂದ ಇದನ್ನ ಹಾಕೊಂಡು ಬರ್ತಾ ಇದೀವಿ. ಯಾವುದೇ ರೀತಿಯ ತೊಂದರೆನೂ ಆಗಿಲ್ಲ, ಯಾವುದೇ ರೀತಿಯ ಕೆಮಿಕಲ್ ಎಫೆಕ್ಟು ಆಗಿಲ್ಲ. ನೀವು ಅನ್ಕೋಬಹುದು ಏನಪ್ಪಾ ಎಷ್ಟೊಂದು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಬರ್ತಾ ಇದೆ ಅಂತ. ಆದ್ರೆ ಒಂದು ಬಾರಿ ಇದನ್ನ ಕೊಂಡು ಉಪಯೋಗ ಮಾಡಿ ನೋಡಿ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ನೀವು ಮತ್ತೆ ಇದನ್ನ ಪಡ್ಕೊಳ್ತೀರಾ ಅಂತ. ಅದ್ರ ಜೊತೆಗೆ ಒಂದು ಹನಿ ಅಂತಾನು ಇದೆ, ಜೇನುತುಪ್ಪ, ಇದನ್ನು ಕೂಡ ನಾನು ಬಳಸಿದ್ದೀನಿ. ತುಂಬಾ 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 ಚೆನ್ನಾಗಿದೆ. ದಯವಿಟ್ಟು ಈ ರಿಯಲ್ ಮರ್ಕೇರಾದವರು ನಮಗೆ ಸಹಯೋಗ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾನು ಅತ್ಯಂತ ಧನ್ಯವಾದಗಳನ್ನ ಹೇಳ್ತೀನಿ. ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನ ಅವರು ಸಹಯೋಗ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಇದನ್ನ ನಾನು ಹೇಳ್ತಾ ಇಲ್ಲ. ಪರ್ಸನಲ್ ಆಗಿ ನಾನು ಈ ಒಂದು ಪ್ರಾಡಕ್ಟ್ ಅನ್ನು ಉಪಯೋಗ ಮಾಡಿದ್ದಕ್ಕೆ ನನಗೆ ತುಂಬಾ 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 ಇಷ್ಟ ಆಗಿದೆ. ಒಂದ್ಸರಿ ಈ ಪ್ರಾಡಕ್ಟ್ ನ ತಗೊಳ್ಳಿ, ಡೆಫಿನೆಟ್ಲಿ ನೀವು ಎಡಿಕ್ಟ್ ಅಂತೂ ಆಗ್ತೀರಾ ಅನ್ನೋದು ನನ್ನ ಒಂದು ಆಸೆ. ಮುಂದಿನ ವಾರ ಹೊಸ ಸಿನಿಮಾ ಜೊತೆಗೆ ಯಾವ್ಯಾವುದು, ಏನೇನು, ಎಲ್ಲೆಲ್ಲಿ, ಹೇಗೆ ಎಲ್ಲ ವಿಷಯವನ್ನ ನಾನು ನಿಮ್ಗೆ ತಗೊಂಡ್ ಬರ್ತೀನಿ. ಆದ್ರೆ ಮರಿಬೇಡಿ ಸರ್, ದಯವಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಹಂಚಿ. ಅದರಿಂದ ಚಿತ್ರೋದ್ಯಮ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಸಿನಿಮಾಗಳನ್ನ ಸಾಧ್ಯವಾದಷ್ಟು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅನ್ನೋದು ನಮ್ಮ ಒಂದು ಬಯಕೆ. ಆ ಥರ ಮಾಡ್ತಿರಲ್ವಾ? ಮುಂದಿನ ವಾರ ಮತ್ತೆ ಹೊಸ ಸಿನಿಮಾಗಳನ್ನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.